ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ SDA ಮತ್ತು FDAನಲ್ಲಿ ಖಾಲಿ ಇರತಕ್ಕಂಥ 708 ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅಲ್ಲದೆ ಯಾವ ಇಲಾಖೆಗೆ ಎಷ್ಟು ಹುದ್ದೆ ಖಾಲಿ ಇವೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕಡೆ ತನಕ ನೋಡಿ. ಮೊದಲನೆಯದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಸಹಾಯಕರು 4 ಹುದ್ದೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರು 14 ಹುದ್ದೆ, ಒಟ್ಟು 18 ಹುದ್ದೆ ಖಾಲಿ ಇವೆ. ನಂತರ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಕಿರಿಯ ಅಧಿಕಾರಿ 1 ಹುದ್ದೆ, ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ 2 ಹುದ್ದೆ, ಕಿರಿಯ ಅಧಿಕಾರಿ ಸಾಮಗ್ರಿ ವಿಭಾಗದಲ್ಲಿ 1 ಹುದ್ದೆ, ಒಟ್ಟು 4 ಹುದ್ದೆಗಳು ಖಾಲಿ ಇರ್ತವೆ. ಮೂರನೇದಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ 4 ಹುದ್ದೆ, ಸಹಾಯಕ ಇಂಜಿನಿಯರ್ ಸಿವಿಲ್ನಲ್ಲಿ 1 ಹುದ್ದೆ, ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿನಲ್ಲಿ 1 ಹುದ್ದೆ, ಸಹಾಯಕ ಗ್ರೂಪ್ ಸಿಯಲ್ಲಿ 11 ಹುದ್ದೆ, ಕಿರಿಯ ಸಹಾಯಕ ಗ್ರೂಪ್ ಸಿಯಲ್ಲಿ 23, ಒಟ್ಟು 40 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ನಂತರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳು ಒಟ್ಟು 63. ಇದರಲ್ಲಿ ಸಹಾಯಕ ಲೆಕ್ಕಿಗ 3 ಹುದ್ದೆ ಆದರೆ ನಿರ್ವಾಹಕದಲ್ಲಿ 60 ಹುದ್ದೆಗಳು ಖಾಲಿ ಇರ್ತವೆ. ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ 1 ವರ್ಷ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಪೀರಿಯಡ್ನಲ್ಲಿ ಕೇವಲ 14,000 ಮಾತ್ರ ಪೇಮೆಂಟ್ ಕೊಡಲಾಗುತ್ತೆ. ನಂತರ ನೋಟಿಫಿಕೇಷನಲ್ಲಿ ಎಷ್ಟಿರುತ್ತೆ ಅಷ್ಟು ಕೊಡ್ತಾರೆ. 5ನೇದಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕದಲ್ಲಿ 15 ಹುದ್ದೆ, ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿಯಲ್ಲಿ 4 ಹುದ್ದೆ, ಒಟ್ಟು ಇಲ್ಲಿ 19 ಹುದ್ದೆಗಳು ಖಾಲಿ ಇವೆ. ಇಲ್ಲಿಯೂ ಸಹ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ 1 ವರ್ಷದ ಅವಧಿವರೆಗೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಪೀರಿಯಡ್ನಲ್ಲಿ ಕೇವಲ 14,000 ಮಾತ್ರ ಪೇಮೆಂಟ್ ಕೊಡಲಾಗುತ್ತೆ. ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಇದರಲ್ಲಿ ಸಹಾಯಕ ಅಭಿಯಂತರರು ಸಿವಿಲ್ನಲ್ಲಿ 10 ಹುದ್ದೆ, ಕಿರಿಯ ಅಭಿಯಂತರರು ಸಿವಿಲ್ನಲ್ಲಿ ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಇದರಲ್ಲಿ 5 ಹುದ್ದೆ, ಮಾರುಕಟ್ಟೆ ಮೇಲ್ವಿಚಾರಕರು ಗ್ರೂಪ್ ಸಿನಲ್ಲಿ 30 ಹುದ್ದೆ, ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ 30, ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ ಸಿಯಲ್ಲಿ 30, ಮಾರಾಟ ಸಹಾಯಕರು ಗ್ರೂಪ್ ಸಿಯಲ್ಲಿ 75, ಒಟ್ಟು 180 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಇಲ್ಲಿ ಖಾಲಿ ಇರುವ ಹುದ್ದೆಗಳು 50, ಪ್ರಥಮ ದರ್ಜೆ ಸಹಾಯಕರ ಹುದ್ದೆ 50 ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅಂದರೆ ಪದವಿ ಪೂರ್ವ ಇಲಾಖೆಯಲ್ಲಿ ಗ್ರಂಥಪಾಲಕರು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಇದರಲ್ಲಿ ಒಟ್ಟು 10 ಹುದ್ದೆಗಳು ಖಾಲಿ ಇರ್ತವೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದರೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 750, SC, ST, ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಟ್ರಾನ್ಸ್ಜೆಂಡರ್ ಯಾರಾದರೂ ಆಗಿದ್ದರೆ ಅವರಿಗೆ 500 ರೂಪಾಯಿ ಇರುತ್ತೆ. PWD ಕ್ಯಾಂಡಿಡೇಟ್ಸ್ಗಳಿಗೆ 250 ಇರುತ್ತೆ. ಪೇಮೆಂಟ್ ಮೆಥಡ್ ನೋಡೋದಾದರೆ ಆನ್ಲೈನ್ ಮುಖಾಂತರ ಇರುತ್ತೆ. ನೀವು ಯಾವುದೇ UPI ಬಳಸಿ ಮಾಡ್ಬೋದು. ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ 18 ಇರಬೇಕು, ಮ್ಯಾಕ್ಸಿಮಮ್ 38, 2A 2B ಇವರಿಗೆ 40 ವರ್ಷ ಆದರೆ SC ST ಅಭ್ಯರ್ಥಿಗಳಿಗೆ 43 ವರ್ಷಗಳಿರುತ್ತೆ. ಇದರಲ್ಲಿ ಏಜ್ ಸಡಿಲಿಕೆ ಕೂಡ ಇರುತ್ತೆ. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಿಮ್ಮ ಹತ್ರ ಏನಾದರೂ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಪತ್ರ ಇದ್ದರೆ ಅದು ಬೇಕು, ಫೋಟೋ 1 ಮತ್ತು ಇಮೇಲ್ ID. ನೀವೇನಾದರೂ PWD ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅದರ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ನವೆಂಬರ್ 2025 ಆಗಿರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಇದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.